ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಭೀಕರ ಹತ್ಯೆ ಆಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಮರ್ಡರ್ ಮಾಡಿರೋದು. ಸೂರತ್ಕಲ್ನ ಫಾಜಿಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಈ ಸುಹಾಸ್ ಶೆಟ್ಟಿ. ನೋಡಿ, ಇದು ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. 2 ವರ್ಷದ ಹಿಂದಿನ ಫಾಜಿಲ್ ಕೊಲೆಯ ಪ್ರಮುಖ ಆರೋಪಿ ಈ ಸುಹಾಸ್ ಶೆಟ್ಟಿ. ಈತನನ್ನ ನಿನ್ನೆ ಬರ್ಬರವಾಗಿ ಹತ್ಯೆ ಮಾಡಿರೋದು. ಇದಕ್ಕೂ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಏನ್ ನಡೆದಿತ್ತಪ್ಪ, ಈ ಫಾಜಿಲ್ಗೂ ಈ ಸುಹಾಸ್ಗೂ ಏನ್ ಕನೆಕ್ಷನ್ ಇತ್ತು, ಯಾಕೆ ಅವತ್ತು ಮರ್ಡರ್ ಆಯ್ತು ಅಂತ ನೋಡೋದಾದ್ರೆ, ಹಿಂದೂ ಕಾರ್ಯಕರ್ತ ಬಿಜೆಪಿಯ ಕಾರ್ಯಕರ್ತನಾಗಿದ್ದಂತ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ ನಿಮ್ಗೆಲ್ಲ ನೆನಪಿರಬಹುದು. ಪ್ರವೀಣ್ ನೆಟ್ಟಾರು ಮರ್ಡರ್ ಅನ್ನ ಈ ಫಾಜಿಲ್ ಮಾಡಿದ್ದ ಅನ್ನೋದು ಇತ್ತು. ಹಾಗಾಗಿ ಈ ಫಾಜಿಲ್ನ ಮುಗಿಸ್ಬೇಕು ಅಂತ ಸುಹಾಸ್ ಶೆಟ್ಟಿ ಅಂಡ್ ಗ್ಯಾಂಗ್ ಮುಂದಾಳತ್ವವನ್ನು ವಹಿಸಿದ್ರು. ಫಾಜಿಲ್ನನ್ನ ಕೊಲೆ ಮಾಡಲಾಗಿತ್ತು. ಈ ಫಾಜಿಲ್ ಕೊಲೆ ಕೇಸ್ನ ಪ್ರಮುಖ ಆರೋಪಿ ಸುಹಾಸ್ ಅನ್ನೋದನ್ನ ಹೇಳಲಾಗಿತ್ತು. ಆನಂತರ ಈತನ ಮೇಲೆ ರೌಡಿ ಶೀಟರ್ ಅನ್ನ ಕೂಡ ತೆರೆಯಲಾಗಿತ್ತು. ಇದೀಗ ಅದೇ ಸುಹಾಸ್ನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಫಾಜಿಲ್ ಕೊಲೆಗೆ ಪ್ರತಿಕಾರವಾಗಿ ಸುಹಾಸ್ ಶೆಟ್ಟಿ ಕೊಲೆ ನಡೆದಿದೆಯಾ ಅನ್ನೋದೊಂದು ಅನುಮಾನ. ಮಂಗಳೂರು ಹೊರವಲಯದ ಬಜಪೆ ಕಿನ್ನಿಪದವು ಬಳಿ ಹತ್ಯೆ ಆಗಿರೋದು. ಮಾರಕಾಸ್ತ್ರಗಳಿಂದ ಬರೋಬ್ಬರಿ 11 ಬಾರಿ ಇರಿದು ಸುಹಾಸ್ ಶೆಟ್ಟಿಯನ್ನು ಕೊಲೆ ಮಾಡಲಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು 4 ತಂಡಗಳನ್ನು ರಚಿಸಿದ್ದಾರೆ. ಬಜಪೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಈಗಾಗಲೇ ಮಂಗಳೂರಿನಲ್ಲಿ ಹೈ ಅಲರ್ಟ್ ಅನ್ನು ಮಾಡಲಾಗಿದೆ. ಈ 4 ತಂಡಗಳನ್ನು ರಚನೆ ಮಾಡಲಾಗಿದೆ ಪೊಲೀಸ್ ಇಲಾಖೆಯಿಂದ. ಆದರೆ ಇಲ್ಲಿವರೆಗೂ ಸುಳಿವು ಸಿಕ್ಕಿಲ್ಲ ಆರೋಪಿಗಳ ಬಗ್ಗೆ. ಸುಮಾರು 6 ಜನ ಈ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ 4 ರಿಂದ 5 ಜನ ಸುಹಾಸ್ ಶೆಟ್ಟಿಗೆ ಮಚ್ಚು, ಲಾಂಗು, ಡ್ರ್ಯಾಗರ್ ಅನ್ನ ಬೀಸಿದ್ರು. ಇನ್ನುಳಿದವರು ಯಾರಾದರೂ ಇದನ್ನು ತಡೆಯೋಕೆ ಅಂತ ಬಂದ್ರೆ ಅಂತ ಬೆದರಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ನೋಡಿ, ಅಲ್ಲಿ ಜನ ಓಡಾಡ್ತಾ ಇದ್ದಾರೆ, ಹಾಗೇನೆ ವೆಹಿಕಲ್ಸ್ಗಳು ಇದೆ. ಆದರೂ ಯಾವುದೇ ಭಯವಿಲ್ಲದೆ ಯಾವ ರೀತಿಯಾಗಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇರಬಹುದು. ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ, ಬಜರಂಗ ದಳದ ಕಾರ್ಯಕರ್ತ ಕೂಡ ಹೌದು. ಆ ಭಾಗದಲ್ಲಿ ಆಕ್ಟಿವ್ ಆಗಿದ್ರು. ಹಿಂದೂ ಪರ ಸಂಘಟನೆಗಳಲ್ಲಿ ಧ್ವನಿಗೂಡಿಸ್ತಾ ಇದ್ರು. ಮೊದಲಿನಿಂದಲೂ ಕೂಡ ಬಜರಂಗ ದಳದಲ್ಲಿ ಗುರುತಿಸಿಕೊಂಡಿದ್ರು. ತಮ್ಮದೇ ಆದಂಥ ಒಂದು ಬಳಗವನ್ನ ಸುಹಾಸ್ ಶೆಟ್ಟಿ ಹೊಂದಿದ್ರು. ಅಂತ ಸುಹಾಸ್ ಶೆಟ್ಟಿಯನ್ನ ವಾಚ್ ಮಾಡಿದ್ದಾರೆ. ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾರೆ, ಏನು ಎತ್ತ, ಯಾರ ಜೊತೆಗೆ ಇರ್ತಾರೆ, ಎಷ್ಟೊತ್ತಿಗೆ ಮನೆ ಬಿಡ್ತಾರೆ, ಯಾವ್ಯಾವ ಪ್ಲೇಸಲ್ಲಿ ಓಡಾಡ್ತಾರೆ, ಯಾವ್ಯಾವ ರೂಟಲ್ಲಿ ಬರ್ತಾರೆ, ಎಲ್ಲವನ್ನ ಕೂಡ ವಾಚ್ ಮಾಡಿದ್ದಾರೆ.